ಹಾಯ್ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಇಟ್ಸ್ ಲಿಟ್ರಲಿ ಮಿಡ್ ನೈಟ್ 1 o'clock ಹಾಗೆ ಎದ್ದು ರೆಡಿಯಾಗಿ ಫ್ರೆಶ್ ಆಗಿ ನಾವು ವೆನ್ಯೂ ಹೋಗ್ತಿದ್ದೀವಿ. ಇಷ್ಟು ಬೇಗ ನಾವು ಇದೇ ಫಸ್ಟ್ ಅನಿಸುತ್ತೆ ವರ್ಕ್ ಮಾಡ್ತಿರೋದು, ಲೈಕ್ ಮಿಡ್ ನೈಟಲ್ಲಿ. ಯಾಕಂದರೆ ಅವ್ರಿಗೆ ಮುಹೂರ್ತ ತುಂಬಾ ಬೇಗನೆ ಇತ್ತು, 4 o'clock ಅಷ್ಟರಲ್ಲಿ ಇಬ್ಬರು ರೆಡಿ ಮಾಡಬೇಕಿತ್ತು. ಹಾಗಾಗಿ ಕರೆಕ್ಟ್ ಟೈಮಿಗೆ ಪ್ಲೇಸ್ ರೀಚ್ ಆಗಿ ಈ ಥರ ರೆಡಿ ಮಾಡಿದ್ದೀವಿ. ಶೀತೋ ಲವ್ಡ್ ಇಟ್. ಆ್ಯಂಡ್ ಸ್ಟ್ರೈಟ್ ಅವೇ ಇದು ಈವ್ನಿಂಗಲ್ಲಿ ನೆಕ್ಸ್ಟ್ ಡೇ ಲುಕ್ ಅವ್ರಿಗೆ ಲೇಸ್ ಬೇಕಿತ್ತು ಅಂತ ಶಾಪ್ ಮಾಡೋಕ್ಕೆ ಹೋಗಿದೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋದ್ವಿ. ದಿಸ್ ಈಸ್ ಹೌ ಶಿ ಈಸ್ ರೆಡಿ. ನೆನ್ನೆ ಅವ್ರಿಗೆ ದೇ ವಾಂಟ್ ಸಿಂಪಲ್ ಸಟಲ್ ಲುಕ್, ಆ್ಯಂಡ್ ಇವತ್ತು ಸಿಂಪಲ್ ಸಟಲ್ ಆಗೇ ಇದೆ. ಅವ್ರಿಗೆ ಅವ್ರ ಸ್ಕಿನ್ ಟೋನಲ್ಲೇ ಇರಬೇಕಿತ್ತು ಮೇಕಪ್ಪು, ಸೊ ನಾವು ಸ್ಕಿನ್ ಟೋನ್ ಚೇಂಜ್ ಮಾಡಿಲ್ಲ, ಇವನ್ ಜಾಸ್ತಿ ಬ್ರೈಟ್ ಕೂಡ ಮಾಡಿಲ್ಲ. ಶಿ ಈಸ್ ಲುಕಿಂಗ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಶೀತೋ ಲವ್ಡ್ ಇಟ್. ನಮಗೂ ತುಂಬ ಇಷ್ಟ ಆಯಿತು. ವರ್ಕ್ ಮುಗಿಸ್ಕೊಂಡು ಬರ್ತಾ ಮಿಡ್ ನೈಟ್ ಕಾಫಿ ಹೌಸ್ ಹತ್ರ ಸ್ಟಾಪ್ ಕೊಟ್ವಿ. ಎಲ್ಲ ಕಾಫಿ ಚೆನ್ನಾಗಿತ್ತು. ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ತೊಗೊಂಡೆ, ನಂದನ್ನು ಬಿಟ್ಟು ಇನ್ನು 2 ಕಾಫಿನೂ ಚೆನ್ನಾಗಿತ್ತು. ದೆನ್ ಮನೆಗೆ ಬಂದೆ, ಬಿಕಾಸ್ ಪ್ರೀತಮ್ ಬ್ರೇಕ್ಫಾಸ್ಟ್ ಮನೇಲೇ ತಿಂತೀನಿ ಅಂದ, ಬಿಕಾಸ್ ಚಿಕನ್ ತೊಗೊಂಡಿದ್ದ ಅವನು. ಸೊ ಚಿಕನ್ ಚಾಪ್ಸ್ ಮಾಡಿದೆ, ರವೆ ರೊಟ್ಟಿ ಹಾಕ್ಕೊಟ್ಟೆ ಇಮಿಡಿಯೇಟು. ಅದೆಲ್ಲ ಆದಮೇಲೆ ಸ್ಟ್ರೈಟ್ ನೈಟ್ ಇದು, ಬಿಕಾಸ್ ನಾಳೆ ಅಗೇನ್ ಆರ್ಡರ್ ಇತ್ತು, ಅದಕ್ಕೆ ಬ್ರಷಸ್ ಕ್ಲೀನ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಬ್ರಷಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ.